ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಒಂದು ವಿಷಯ ಒಂದು ಒಳ್ಳೆಯ ವಿಷಯ. ಏನು ಸರ್ಕಾರಿ ಹುದ್ದೆಗಳ ಆಕಾಂಕ್ಷಿತರಿಗೆ ಸರ್ಕಾರದಿಂದ ಏನು ನಿನ್ನೆ ಒಂದು ಒಳ್ಳೆಯ ಗುರುತರವಾದಂಥ ಐತಿಹಾಸಿಕವಾದಂಥ ಒಂದು ನಿರ್ಣಯನ ಸಂಪುಟದಲ್ಲಿ ಮಾಡಲಾಗಿತ್ತು. ಇದೀಗ ಆಲ್ರೆಡಿ ನಿಮಗೆ ಗೊತ್ತಿರತಕ್ಕಂಥ ವಿಷಯ ಆಗಿದೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂತಂದರೆ, ಏನು ಒಳ ಮೀಸಲು ಜಾರಿ ಬೆನ್ನಲ್ಲೇ ನೇಮಕಾತಿ ವಯಸ್ಸು ಸಡಿಲವಾಗಿದೆ. ಇದನ್ನು ಒಂದು ಸಲ ಮಾತ್ರ ಅನ್ವಯ ಮಾಡಲಾಗುತ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಸದನದಲ್ಲಿ CM ಅವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ಏನಂತಂದರೆ, ಯಾರೆಲ್ಲ ವಯೋಮಿತಿಯನ್ನು ಮೀರಿದಂತಹ ಅಥವಾ ಮೀರುತ್ತಿರುವಂತಹ ಅಭ್ಯರ್ಥಿಗಳಿಗೆ ಇತ್ತೀಚೆಗೆ ಹೊಸದಾಗಿ ಏನು ಸರ್ಕಾರ ಸಾಕಷ್ಟು ಹುದ್ದೆಗಳನ್ನು ಕರೆಯುವಂತಹ ನಿರೀಕ್ಷೆಯಲ್ಲಿತ್ತು. ಹಾಗಾಗಿ ಸ್ನೇಹಿತರೆ, ನಾವು ಇವತ್ತಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸ್ಟೇಟ್ಮೆಂಟನ್ನು ನಾವು ಗಮನಿಸೋಣ. ಏನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲು ಜಾರಿ ಆದೇಶ ಹೊರಡಿಸುತ್ತಿದ್ದಂತೆಯೇ ಗೊತ್ತೇ ಇದೆ ನಿಮಗೆ, ನಿನ್ನೆ ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲಿ ಏನು ಒಂದು ಐತಿಹಾಸಿಕ ನಿರ್ಣಯವನ್ನು ಸರ್ಕಾರ ತಗೊಂತು. ಅದನ್ನು ಪ್ರಕಟ ಆದ ತಕ್ಷಣ ಏನಾಯಿತು ಅಂತಂದರೆ, ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು. ಏನಂತಂದರೆ, ನೇಮಕಾತಿ ಪ್ರಕ್ರಿಯೆ ಇನ್ಮೇಲೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಏನು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಖುಷಿಯ ವಿಚಾರ. ಯಾವ್ಯಾವೆಲ್ಲ ನೇಮಕ ಪ್ರಕ್ರಿಯೆಗಳು ಹಿಂದೆ ನಡೀತಾ ಇತ್ತು ಅದೆಲ್ಲ ಸ್ಟಾಪ್ ಆಗಿದ್ದು. ಈ ಒಳ ಮೀಸಲು ವಿಚಾರವಾಗಿ ಒಂದು ಸರ್ಕಾರದ ಆದೇಶದಂತೆ ಎಲ್ಲ ಒಳ ಮೀಸಲು ಜಾರಿಯಾಗುವವರು ಕೂಡ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು. ಅದನ್ನು ಈಗ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ತರುವುದರೊಂದಿಗೆ ಮತ್ತೆ ಎಲ್ಲ ತಡೆಯಾಗಿದ್ದಂಥ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ. ಬಟ್ ಇನ್ನೂ ಒಂದು ಏನಂತಂದರೆ, ಈ ಮೂಲಕ ಯಾರೆಲ್ಲ ವಯೋಮಿತಿಯನ್ನು ಮೀರಿದ್ರು, ಯಾರು OBC, SC ST ಮತ್ತು ಎಲ್ಲ ಇತರ ಎಲ್ಲ ಕೆಟಗರಿಗಳು 2A ಆಗಿರ್ಬೋದು, ಎಲ್ಲ ನೇಮಕಾತಿ ಆಕಾಂಕ್ಷಿತರಿಗೆ ತಮ್ಮ ಒಂದು ವಯೋಮಿತಿ ಮೀರುವಂತಹ ಒಂದು ಗೊಂದಲ ಇತ್ತು, ಒಂದು ಭಯ ಇತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷವಾದಂಥ ಸಿಹಿ ಸುದ್ದಿ ನೀಡಿರ್ತಕ್ಕಂಥದ್ದು. ಈ ಬಾರಿ ಎಲ್ಲ ನೇಮಕಾತಿಗಳಿಗೆ ವಯೋಮಿತಿಯನ್ನು ಸಡಿಸಲಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಖಂಡಿತ ನೇಮಕಾತಿ ಪ್ರಕ್ರಿಯೆಗಳಿಗೆ ಮತ್ತೆ ಚಾಲನೆ ಸಿಗ್ತಕ್ಕಂಥ ಲಕ್ಷಣ ಕಾಣ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ, ನೀವು ಈಗಲಿಂದನೇ ಸಿದ್ಧತೆಯನ್ನು ಆರಂಭಿಸಿದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾ, ಜೊತೆಗೆ ಇನ್ನೊಂದು ಸ್ವಲ್ಪ ಮುಖ್ಯ ಮಾಹಿತಿಗಳನ್ನು ಈಗ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡೋಣ. ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಲಕಾಲಕ್ಕೆ ಪರಿಶಿಷ್ಟ ಜಾತಿಗಳಲ್ಲಿನ ಈ ದತ್ತಾಂಶಗಳ ಆಧಾರದ ಮೇಲೆ ಅಧ್ಯಯನ ಮಾಡಿ ವರದಿ ನೀಡೋಕ್ಕೋಸ್ಕರ ಒಂದು ಶಾಶ್ವತವಾದಂಥ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚನೆ ಮಾಡಲಿಕ್ಕೆ ತೀರ್ಮಾನ ಮಾಡಲಿದೆ. ಯಾಕಂಪ ಅಂತಂದರೆ, ನಿಮಗೆ ಗೊತ್ತೇ ಇರ್ಬೋದು, ಅಂಕಿಅಂಶಗಳು ವರ್ಷದಿಂದ ವರ್ಷಕ್ಕೆ ಏರುಪೇರಾಗುತ್ತೆ. ಹಾಗಾಗಿ ಕಾಲಕಾಲಕ್ಕೆ ದತ್ತಾಂಶಗಳನ್ನು ನೀವು ಸಂಗ್ರಹ ಮಾಡಬೇಕು ಮತ್ತು ಪರಿಷ್ಕರಣೆ ಮಾಡಬೇಕು. ಇದು ಯಾವುದು ಈ ಮೀಸಲಾತಿ ಪ್ರಮಾಣ ಇದೆಯಲ್ಲ, ಟೋಟಲ್ ಕೊಟ್ಟಿರ್ತಕ್ಕಂಥದ್ದು SC ಇದಕ್ಕೆ ಅದರಲ್ಲಿ 3 ಭಾಗ ಮಾಡಿರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಟೋಟಲ್ 17% ಮೀಸಲಾತಿ ಕೊಟ್ಟಿದ್ದಾರೆ. ಅದು ಮುಂದೆ ದತ್ತಾಂಶಗಳ ಆಧಾರದ ಮೇಲೆ ಇದನ್ನು ಪರಿಷ್ಕರಣೆ ಒಳಪಡಿಸೋಕ್ಕೋಸ್ಕರ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗನ ರಚನೆ ಮಾಡ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ ನವೆಂಬರ್ 24ರಂದು ಕಳೆದ ವರ್ಷ ಎಲ್ಲ ಬಡ್ತಿ ನೇಮಕಾತಿ ಪ್ರಕ್ರಿಯೆಗೆ ಸ್ಟಾಪ್ ಮಾಡಲಾಗಿತ್ತು. ಅದನ್ನು ಈಗ ಆ ಆದೇಶ ರದ್ದಾಗುತ್ತೆ ಮತ್ತು ನೆನೆಗುದಿಗೆ ಬಿದ್ದಂತಹ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಇನ್ನು ಮುಂದೆ ಆರಂಭವಾಗುತ್ತೆ. ಇಲ್ಲಿ ಇನ್ನೊಂದು ಅಂಶ ಹೇಳ್ತಾ ಇದ್ದಾರೆ, ಒಂದು ವೇಳೆ ಈಗ ಜಾರಿಯಾಗಿರ್ತಕ್ಕಂಥ ಒಳ ಮೀಸಲಾತಿ ಮತ್ತೆ ಪರಿಷ್ಕರಣೆ ಮಾಡಲಿಕ್ಕಪ್ಪ ಏನಪ್ಪ ಅಂತಂದರೆ, ಇದು ಏನು ಷರತ್ತು ಹಾಕಿದ್ದಾರೆ ಅಂದರೆ, ರಾಷ್ಟ್ರೀಯ ಜನಗಣತಿ ಅಂಕಿಅಂಶ ಇರುತ್ತಲ್ಲ, ಏನು 10 ವರ್ಷಕ್ಕೊಮ್ಮೆ ಜನಗಣತಿ ನಡೀತಲ್ಲ, ಆ ಜನಸಂಖ್ಯೆಗೆ ಆಧಾರದ ಮೇಲೆ ಮತ್ತು ಈ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಪರ್ಸೆಂಟೇಜನ್ನು ಮತ್ತೆ ನಾವು ಮಾರ್ಪಾಡು ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ಇವತ್ತಿನ ಒಂದು ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ಒಂದು ಬಹಳ ಐತಿಹಾಸಿಕ ನಿರ್ಣಯದ ಮುಖಾಂತರ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಜೊತೆಗೆ ಯಾರೆಲ್ಲ ವಯೋಮಿತಿ
ಮೀರಿದ್ರಿ ಅಂಥ ಅಭ್ಯರ್ಥಿಗಳಿಗೆ ಒಂದು ಸದಾವಕಾಶ ಅಂತಲೇ ಕೂಡ ನಾವು ಭಾವಿಸಬೇಕಾಗುತ್ತೆ ಸ್ನೇಹಿತರೆ. ನಾವು ಇನ್ನು ಮುಂದುವರಿದು ಇಲ್ಲಿ ನಾವು ತಿಳ್ಕೊಬೋದು ಸ್ನೇಹಿತರೆ. ನೋಡಿ, ನೇಮಕಾತಿ ಪ್ರಕ್ರಿಯೆ ಇನ್ನು ನಿರಾಳ ಅಂತಕ್ಕಂಥದ್ದು ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತಕ್ಕಂಥದ್ದು. ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಯಾವುದಪ್ಪ ಅಂತಂದರೆ ಪಿ ಯು ನೇಮಕಾತಿ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿ ಇರ್ಬೋದು, ಅಥವಾ SDA FDA ಮತ್ತು GPT ಶಿಕ್ಷಕರು, PhD ಶಿಕ್ಷಕರು, ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಿನ ಮೇಲೆ ಚಾಲನೆ ಸಿಗುತ್ತೆ. ಯಾರೆಲ್ಲ ಸಿದ್ಧತೆಯಲ್ಲಿದ್ದೀರಿ, ಯಾರೆಲ್ಲ ಇನ್ನೂ ಸಿದ್ಧತೆ ಮಾಡಲಿಲ್ಲ, ಈಗಲಿಂದ ನಿಮ್ಮ ಸಿದ್ಧತೆಯನ್ನು ಆರಂಭಿಸಿ. ಕೆಲವೇ ದಿನಗಳಲ್ಲಿ ಖಂಡಿತ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಿ, ಇವತ್ತಿಂದನೇ ಕೂಡ ನೀವು ಅಧ್ಯಯನ ಆರಂಭಿಸಿ. ಮತ್ತು ವಯೋಮಿತಿ ಮೀರಿರ್ತಕ್ಕಂಥವರು ಕೂಡ ಒಂದೊಳ್ಳೆಯ ಅವಕಾಶ, ಸದಾವಕಾಶ. ಇಂಥ ಅವಕಾಶ ಮತ್ತೆ ನಿಮಗೆಲ್ಲೂ ಸಿಗಲ್ಲ. ಈ ಅಪರ್ಚುನಿಟಿನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಒಳ ಮೀಸಲಾತಿ ಜಾರಿ ಆಯ್ತಲ್ಲ, ಜಾರಿ ಆದಮೇಲೆ ಯಾವ್ಯಾವ ಕ್ಯಾಟಗರಿಗೆ ಇನ್ಮೇಲೆ ನೇಮಕಾತಿಗೆ ಎಷ್ಟೆಷ್ಟು ಪರ್ಸೆಂಟನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ABC ವಲಯಗಳನ್ನಾಗಿ 3 ಭಾಗ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನು ABC ಅಂತಂದರೆ ಒಳ ಮೀಸಲಾತಿ ಪ್ರಕ್ರಿಯೆಯಲ್ಲಿ ನಾವು ಗಮನಿಸಿದ್ದೀವಿ ಬಹಳ ವಿಶೇಷವಾಗಿ ಏನು ಇವತ್ತು ಒಳ ಮೀಸಲಾತಿ ಪ್ರಕ್ರಿಯೆ ನಡೆದಿರ್ತಕ್ಕಂಥ ವಿಷಯನೇ SC ಈ ಪಂಗಡದಲ್ಲಿ ಸಂಬಂಧಿಸಿದಂತಹ ಏನು SC ಟಚೇಬಲ್, SC ಅನ್ಟಚೇಬಲ್ ರೈಟು ಮತ್ತು SC ಅನ್ಟಚೇಬಲ್ ಲೆಫ್ಟ್ ಅಂತಕ್ಕಂಥ ಒಂದು ಏನು ವರ್ಗ ಇತ್ತಲ್ಲ, ಅದನ್ನು ಅವಾಗ ಎಲ್ಲರೂ ಸೇರಿ 15% ಡಿವೈಡ್ ಮಾಡ್ತಾಯಿದ್ರು. ಈಗ ಅದನ್ನು ಏನು ಪರಿಷ್ಕರಣೆ ಮಾಡಿ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ನೋಡಿ, SC ಟಚೇಬಲ್ಗೆ 63 ಜಾತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ಅಲ್ಲಿ 5% ಅವರಿಗೆ 5% ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಜಾತಿಗಳು ಲಂಬಾಣಿ, ಬೋವಿ, ಕೊರಮ ಮತ್ತು ಇತ್ಯಾದಿ ಜಾತಿಗಳು. ಒಟ್ಟು 63 ಜಾತಿಗಳಿಗೆ SC ಟಚೇಬಲ್ ಅಂತ ಏನು ಸ್ಪೃಶ್ಯ ಜಾತಿ ಅಂತ ಹೇಳ್ತೀವಲ್ಲ, ಅವರಿಗೆ 5% ನಿಗದಿ ಮಾಡಿದ್ದಾರೆ. ಅದೇ ರೀತಿ SC ರೈಟ್ ವಿಂಗಿಗೆ 20 ಜಾತಿಗಳು ಬರ್ತವೆ. ಅದರಲ್ಲಿ 6% ನಿಗದಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹೊಲೆಯ, ಛಲವಾದಿ, ಪರಿಯನ್, ಮೊಗರ್ ಈ ಒಂದು B ವಲಯದಲ್ಲಿ ಬರ್ತವೆ ಸ್ನೇಹಿತರೆ. ಇದು ಮೇಲಿಂದ SC ಟಚೇಬಲ್ C ವಲಯಕ್ಕೆ ಬರುತ್ತೆ. ಜೊತೆಗೆ SC ಲೆಫ್ಟ್ ವಿಂಗ್ ಇರುತ್ತಲ್ಲ, ಇದು ಇರುತ್ತಲ್ಲ, ಅದಕ್ಕೆ 18 ಜಾತಿಗಳು ಸಂಬಂಧಪಡ್ತವೆ. ಅದಕ್ಕೆ 6% ನಿಗದಿ ಮಾಡಿದ್ದಾರೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ರೈಟ್ ವಿಂಗಲ್ಲಿ ಮಾದಿಗ ಜಾತಿ. ಇಷ್ಟು ನಾವು ಹೇಳ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಇಂಪಾರ್ಟೆಂಟಾಗಿ ಇವು ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು. ಇವಾಗ ಎಷ್ಟು ಪರ್ಸೆಂಟ್ ಆಯ್ತು ಅಂತಕ್ಕಂಥದ್ದನ್ನು ಗಮನಿಸೋಣ. SC ಟಚೇಬಲ್ಗೆ 5%, SC ಅನ್ಟಚೇಬಲ್ ರೈಟ್ ವಿಂಗಿಗೆ 6% ಮತ್ತು SC ಅನ್ಟಚೇಬಲ್ ಲೆಫ್ಟ್ಗೆ 6%. 6 7 12 ಇದು 17% ಒಟ್ಟಾರೆಯಾಗಿ ಈಗ ನಿಗದಿ ಆದಂಗೆ ಆಗಿದೆ ಸ್ನೇಹಿತರೆ SC ಬಳಗಕ್ಕೆ. ಜೊತೆಗೆ ಬಹಳ ಇಂಪಾರ್ಟೆಂಟಾಗಿ ಇನ್ನುಳಿದಂತೆ ಜಾತಿಗಳನ್ನು ಕೂಡ ಪರಿಗಣಿಸೋಣ, ನಾವು ನೋಡೋಣ. ಈಗ ಕೆಟಗರಿ 1ಗೆ 95 ಜಾತಿಗಳು ಬರ್ತವೆ. 4% ಅಲ್ಲಿ ರಿಸರ್ವೇಷನ್ ಇದೆ. ಇದರಲ್ಲಿ ಬರ್ತಕ್ಕಂಥದ್ದು ಉಪ್ಪಾರ, ಬೆಸ್ತ, ಗೊಲ್ಲ, ಯಾದವ, ಪರಿವಾರ, ನಾಯಕ ಇವು ಬರ್ತಕ್ಕಂಥದ್ದು ನಾವು ಕೆಟಗರಿ 1ನಲ್ಲಿ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಅವರಿಗೆ ಒಟ್ಟಾರೆಯಾಗಿ 4%. 2Aಗೆ ಯಥಾ ರೀತಿ ಮೊದಲಿದ್ದಂಗೆ 102 ಜಾತಿಗಳು ಬರ್ತವೆ. 15% ಮೀಸಲಾತಿ ಇದೆ. ಕುರುಬ, ಮಡಿವಾಳ, ಈಡಿಗ, ಕುಂಬಾರ, ಗಾಣಿಗ, ವಿಶ್ವಕರ್ಮ, ಕ್ಷತ್ರಿಯ ಇವು ಬರ್ತಕ್ಕಂಥದ್ದು. 2Bನಲ್ಲಿ ಒಂದೇ ಜಾತಿ ಬರುತ್ತೆ, ಮುಸ್ಲಿಮು, ಅದು 4% ಇದೆ. 3Aನಲ್ಲಿ 3 ಕೆಟಗರಿ ಬರ್ತವೆ, 4% ಇದೆ. ಒಕ್ಕಲಿಗ, ಬಲಿಜ, ಕೊಡಗರು 3 ಜಾತಿಗೆ 4% ಇದೆ. 3Bಗೆ 6% ಇದೆ. 6% 6 ಜಾತಿ ಬರ್ತವೆ, 5% ಇದೆ. ಲಿಂಗಾಯತ, ಮರಾಠ, ಕ್ರಿಶ್ಚಿಯನ್, ಜೈನ, ಬಂಟ ಇವೆಲ್ಲ ಯಾವುದ್ರಲ್ಲಿ ಬರ್ತಾವೆ ಅಂತಂದರೆ 3B ಬರ್ತವೆ. ST ಇದ್ದಲ್ಲಿ 50 ಜಾತಿಗಳು ಬರ್ತವೆ, 7%. ನಾಯಕ, ಸೋಲಿಗ, ಕನ್ಯನ್, ಮೇಧ, ಎರೆವ, ಸಿದ್ದಿ ಇಷ್ಟು ಜಾತಿಗಳು ಸ್ನೇಹಿತರೆ. ಇವಾಗ ಹೊಸ ಪರಿಷ್ಕರಣೆಯಿಂದಾಗಿ ಟೋಟಲಾಗಿ ರಿಸರ್ವೇಷನ್ ಎಷ್ಟು ಪರ್ಸೆಂಟ್ ಆಯ್ತಪ್ಪ ಅಂದರೆ ನಾವು ಇವೆಲ್ಲ ಟೋಟಲ್ ಮಾಡಿದಾಗ ಒಟ್ಟಾರೆಯಾಗಿ ಈಗ 56%ಗೆ ಏರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಒಟ್ಟಾರೆಯಾಗಿ ಈಗ 56%ಗೆ ಮೀಸಲಾತಿ ಹೆಚ್ಚಾಗಿದೆ. GM ಕೆಟಗರಿ 44% ಉಳಿದಿರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಈ ವಿಡಿಯೋದಲ್ಲಿ ಏನೆಲ್ಲ ಗಮನಿಸಿದ್ವಿ ಅಂತಂದರೆ ಒಳ ಮೀಸಲಾತಿಯಿಂದ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪರ್ಸೆಂಟ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಜೊತೆಗೆ ಮುಂದೆ ನಡೆಯುವಂತಹ ನೇಮಕಾತಿ ಪ್ರಕ್ರಿಯೆಗಳು
ಇನ್ಮೇಲೆ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ವಯೋಮಿತಿ ಸಡಿಲಿಕೆಯನ್ನು ಬಯಸಿದ್ರು ಮತ್ತು ವಯೋಮಿತಿ ಮೀರತಕ್ಕಂತಹ ಅಭ್ಯರ್ಥಿಗಳಿಗೆ ಒಂದು ಸದಾವಕಾಶ ಅಂತಕ್ಕಂಥದ್ದು ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.